ಆತ್ಮೀಯ ವೀಕ್ಷಕರೇ ಹಾಗೂ ಆತ್ಮೀಯ ವಿದ್ಯಾರ್ಥಿ ಬಂಧು ಮಿತ್ರರಿಗೆ, ನಾನು ಈ ವಿಡಿಯೋದಲ್ಲಿ ಇತಿಹಾಸದ ಅರ್ಥ ಮತ್ತು ವ್ಯಾಖ್ಯೆ, ಹೆರೋಡೋಟಸ್, ಆಗಸ್ಟಿನ್ ಕಾರ್ಲ್ ಮಾರ್ಕ್ಸ್, ಜೆ.ಬಿ. ಕ್ಯೂರಿ, ನೆಹರು ಮತ್ತು ಟಾಯ್ನ್ ಬಿ ಇತಿಹಾಸ ಅಧ್ಯಯನದ ಪ್ರಾಮುಖ್ಯತೆ ಇದ್ರ ಬಗ್ಗೆ ಹೇಳ್ತೀನಿ. ಇದು ಪ್ರಥಮ PUCಲಿ ಇತಿಹಾಸದ ಪಠ್ಯವಾಗಿಯೂ ಸಹ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಸರ್ಕಾರ ನಿಗದಿಪಡಿಸಿದೆ ಹಾಗೂ ಪದವಿ ಪೂರ್ವ ಇಲಾಖೆ ಶಿಕ್ಷಣ ಇಲಾಖೆಯು ಸಹ ನಿಗದಿಪಡಿಸಿದೆ. ಇದ್ರ ಬಗ್ಗೆ ನಾನು ಈ ಲೆಕ್ಚರಿಂಗ್ ಮಾಡ್ತೀನಿ. ಇದರ ಸದುಪಯೋಗ ಪಡಿಸ್ಕೊಳ್ಬೇಕಂದ್ರೆ ವೀಕ್ಷಕ ಬಂಧುಗಳು ಹಾಗೂ ವಿದ್ಯಾರ್ಥಿನಿ ಮಿತ್ರರಿಗೆ ನಾನು ಮನವರಿಕೆ ಮಾಡಿಕೊಡ್ತೀನಿ. ಅದಕ್ಕಿಂತ ಮುನ್ನ ನಮ್ಮ ಯೂಟ್ಯೂಬ್ ಚಾನಲ್ ವಿಜು ಸ್ಮಾರ್ಟ್ 19 ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ಚಾರ್ಜಸ್ ಇಲ್ಲ, ಶುಲ್ಕ ಆಗಲ್ಲ. ಹೊಸ ವಿಡಿಯೋ ಹಾಕಿದಾಗ ನೋಟಿಫಿಕೇಷನ್ ನಿಮಗೆ ಬರ್ತದೆ. ಅದರಿಂದ ಸದುಪಯೋಗ ಪಡಿಸ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇದರ ಇತಿಹಾಸದ ಅರ್ಥ ಅದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮೊದಲು ಇತಿಹಾಸದ ಅರ್ಥ ಅಂದರೆ ಇದರ ಇಂಟ್ರೊಡಕ್ಷನಲ್ಲಿ ಇತಿಹಾಸದ ಅರ್ಥ, ಮೀನಿಂಗ್ ಆಫ್ ಹಿಸ್ಟ್ರಿ ಅಂತ ಇಂಗ್ಲೀಷ್. ಇತಿಹಾಸವು ಮಾನವನ ಜ್ಞಾನದ ಶ್ರೇಷ್ಠ ಶಾಖೆಗಳಲ್ಲಿ ಒಂದಾಗಿದೆ. ಹಿಸ್ಟ್ರಿ ಎಂಬ ಪದವು ಗ್ರೀಕ್ ಪದವಾದ ಹಿಸ್ಟೋರಿಯಾ ಎಂಬ ಮೂಲದಿಂದ ಬಂದಿದ್ದು ವಿಚಾರಣೆ ಅಥವಾ ತನಿಖೆ ಎಂಬ ಅರ್ಥವನ್ನು ಹೊಂದಿದೆ. ಸಂಸ್ಕೃತದಲ್ಲಿ ಇತಿಹಾಸವೆಂದರೆ ಖಚಿತವಾಗಿ ಘಟಿಸಿದ ಘಟನೆಗಳು ಎಂದರ್ಥ. ಸತ್ಯಾನ್ವೇಷಣೆಯೇ ಇತಿಹಾಸದ ಉದ್ದೇಶ. ವಿಶಾಲವಾದ ಅರ್ಥದಲ್ಲಿ ಇತಿಹಾಸವು ಮಾನವನ ಜೀವನದ ಎಲ್ಲ ಆಯಾಮಗಳನ್ನು ಕುರಿತು ಅಧ್ಯಯನ ಮಾಡುತ್ತದೆ. ಇತಿಹಾಸವನ್ನು ವೈಜ್ಞಾನಿಕವಾಗಿ ಬರೆಯುವ ಕಲೆಯನ್ನು ಮೊದಲಿಗೆ ಗ್ರೀಕರು ವಿಕಸನಗೊಳಿಸಿದರು. ನೋಡಿ, ಇತಿಹಾಸವನ್ನು ಮೊದಲು ಬರೆಯೋದ್ರಲ್ಲಿ ಗ್ರೀಕರು ಪ್ರಾರಂಭಿಸಿದರು. ನೋಡಿ, ಪ್ರಾಚೀನ ಗ್ರೀಕರ ಕೊಡುಗೆ ಪ್ರಪಂಚಕ್ಕೆ ಬಹಳ ಅದ್ವಿತೀಯವಾದುದು. ಇತಿಹಾಸವನ್ನು ಬರೆಯಲು ಆರಂಭಿಸಿದವರಲ್ಲಿ ಗ್ರೀಕ್ ಇತಿಹಾಸಕಾರ ಹೆರೋಡೋಟಸ್ ಮೊದಲಿಗನಾಗಿದ್ದು ಆತನನ್ನು ಇತಿಹಾಸದ ಪಿತಾಮಹ ಎಂದು ಕರೆಯಲಾಗಿದೆ. ಹೆರೋಡೋಟಸನನ್ನು ಫಾದರ್ ಆಫ್ ದಿ ಹಿಸ್ಟ್ರಿ ಅಂತ ನಾವು ಮೆನ್ಷನ್ ಮಾಡ್ತೀವಿ. ಈಗ ವ್ಯಾಖ್ಯೆಗಳು ನೆಕ್ಸ್ಟ್ ಬಂದಾಗ ಡೆಫಿನೇಷನ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ಸಾಮಾನ್ಯವಾಗಿ ಇತಿಹಾಸವೆಂದರೆ ಗತಕಾಲದ ಘಟನೆಗಳ ದಾಖಲೆ ಎಂದು ತಿಳಿಯಲಾಗಿದೆ. ಸಾರ್ವತ್ರಿಕವಾಗಿ ಒಪ್ಪಿತವಾದ ಇತಿಹಾಸದ ವ್ಯಾಖ್ಯೆ ಇಲ್ಲ. ಇದನ್ನು ಬೇರೆ ಬೇರೆ ವಿದ್ವಾಂಸರು ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನಿಸಿದ್ದಾರೆ. ಹೆರೋಡೋಟಸ್ನಿಂದ ಅಮೆರಿಕದ ಇತಿಹಾಸಕಾರ ವಿಲ್ ಡುರಂಟ್ರವರು ಹಲವಾರು ಇತಿಹಾಸಕಾರರು ಇತಿಹಾಸವನ್ನು ವಿವಿಧ ದೃಷ್ಟಿಕೋನಗಳಲ್ಲಿ ವ್ಯಾಖ್ಯಾನಿಸಿದ್ದಾರೆ. ಹಾಗಾದರೆ ಹೆರೋಡೋಟಸ್ ಅವನು ಏನು ಹೇಳಿದ್ದಾನೆ ಇತಿಹಾಸದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಹೆರೋಡೋಟಸ್ ಸಾಮಾನ್ಯ ಶತಮಾನ ಪೂರ್ವ ಅಂತ 484ರಿಂದ 424ರವರೆಗೆ ಇವನು ಜೀವಿಸಿದ್ದ. ಹೆರೋಡೋಟಸ್ ಸಾಮಾನ್ಯ ಶತಮಾನ ಪೂರ್ವ 5ನೇ ಶತಮಾನದಲ್ಲಿ ಜೀವಿಸಿದ್ದ ಗ್ರೀಕ್ ಇತಿಹಾಸಕಾರ. ಇವನು ಇತಿಹಾಸ ಮತ್ತು ಮಾನವಶಾಸ್ತ್ರಕ್ಕೆ ಗಣನೀಯವಾದ ಕೊಡುಗೆಯನ್ನು ಸಲ್ಲಿಸಿದ್ದಾನೆ. ಗ್ರೀಸ್ ಮತ್ತು ಪಶ್ಚಿಮ ಏಷ್ಯಾದಲ್ಲಿ ವ್ಯಾಪಕ ಸಂಚಾರ ಮಾಡಿದ ಹೆರೋಡೋಟಸ್ ಗ್ರೀಕ್ ನಗರ ರಾಜ್ಯಗಳ ಬಗೆಗೆ ಅನೇಕ ಸಂಗತಿಗಳನ್ನು ಸಂಗ್ರಹಿಸಿ ಅವುಗಳನ್ನು 9 ಸಂಪುಟಗಳಲ್ಲಿ ಬರೆದಿದ್ದಾನೆ. ಅವುಗಳಲ್ಲಿ ದಿ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್, ಪರ್ಷಿಯನ್ ಕದನಗಳ ಇತಿಹಾಸ ಪ್ರಮುಖವಾದದ್ದು. ಅದು ಗ್ರೀಕರು ಮತ್ತು ಪರ್ಷಿಯನರ ನಡುವೆ ನಡೆದ ಕದನಗಳನ್ನು ಕುರಿತದ್ದಾಗಿದೆ. ಇದು ಇತಿಹಾಸದ ಆರಂಭಿಕ ಕೃತಿಯಾಗಿದೆ. ಈತನ ಇತಿಹಾಸದ ಅರ್ಥ ಮತ್ತು ವ್ಯಾಪ್ತಿಯನ್ನು ಮೊದಲು ತಿಳಿಸಿದವನು. ಹಾಗಾದರೆ ಹೆರೋಡೋಟಸನ ಪ್ರಕಾರ ಇತಿಹಾಸ ಅಂದ್ರೇನು ನಾವು ಗಮನಿಸೋದಾದರೆ, ಮುಂದಿನ ಪೀಳಿಗೆಯು ನೆನಪಿಡಬೇಕಾದ ಮಹಾನ್ ವೀರರ ಅಥವಾ ಮಹತ್ವಪೂರ್ಣವಾದ ಘಟನೆಗಳ ದಾಖಲೆ ಇತಿಹಾಸ. ಈ ವ್ಯಾಖ್ಯೆಯಲ್ಲಿ ಹೆರೋಡೋಟಸ್ ಭವಿಷ್ಯದ ತಲೆಮಾರುಗಳ ಮಹಾನ್ ವ್ಯಕ್ತಿಗಳ ಸಾಧನೆ ಹಾಗೂ ಮಹತ್ವಪೂರ್ಣ ಘಟನೆಗಳಿಂದ ಕಲಿಯಬಹುದಾದ ಪಾಠಗಳ ಮೇಲೆ ತನ್ನ ವಿಚಾರಗಳನ್ನು ಕೇಂದ್ರೀಕರಿಸಿದ್ದಾನೆ. ನೋಡಿ, ಮುಂದೆ ಬಂದಾಗ ಸಂತ ಆಗಸ್ಟೈನ್ ಅಂತ. ಇವನ ಕಾಲ ಎಷ್ಟಪ್ಪ ಅಂದರೆ ಸಾಮಾನ್ಯ ಶತಮಾನ 354ರಿಂದ 430. ಆಗಸ್ಟೈನ್ ಒಬ್ಬ ಶ್ರೇಷ್ಠ ಕ್ರಿಶ್ಚಿಯನ್ ಸೇಂಟ್ ಅಂತಾರಲ್ಲ ಹಾಗೂ ಚಿಂತಕ.
ಈತ ಮಧ್ಯಕಾಲೀನ ಯುಗದ ಚರ್ಚಿನ ಶ್ರೇಷ್ಠ ಇತಿಹಾಸಕಾರ. ಈತನ ದಿ ಸಿಟಿ ಆಫ್ ಗಾಡ್ ಕೃತಿಯು ಪ್ರಪಂಚದ ಪ್ರಸಿದ್ಧ ಕೃತಿಗಳಲ್ಲಿ ಒಂದಾಗಿದೆ. ಆಗಸ್ಟೈನ್ನ ಪ್ರಕಾರ ಇತಿಹಾಸವು ದೇವರು ಮತ್ತು ಸೈತಾನನ ನಡುವೆ ಸಂಘರ್ಷದ ಕಥೆಯಾಗಿದ್ದು, ಅಂತಿಮವಾಗಿ ದೇವರು ಅಂದರೆ ಶಿಷ್ಟ, ದೇವರು ಅಂದರೆ ಸೈತಾನ ಅಂದರೆ ದುಷ್ಟ ಮೇಲೆ ಸಾಧಿಸುವ ವಿಜಯದಲ್ಲಿ ಪರ್ಯಾವಸನಗೊಳ್ಳುತ್ತದೆ ಅಂತ ಹೇಳಿದ್ದಾನೆ. ಸಂತ ಆಗಸ್ಟೈನ್ ಒಬ್ಬ ಚರ್ಚಿನ ಇತಿಹಾಸಕಾರನದ್ದು. ಅವನು ಚರ್ಚಿನಲ್ಲಿ ಇತಿಹಾಸವನ್ನು ಬರೆತಿದ್ದ. ತನ್ನ ಬರವಣಿಗೆಯಲ್ಲಿ ಪವಾಡಗಳು ಮತ್ತು ಸಂತರಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ನೀಡಿದ್ದಾನೆ. ಇವನು ಮಾನವನ ಇತಿಹಾಸವು ದೇವರಿಂದ ಮಾರ್ಗದರ್ಶಿಸಲ್ಪಡುತ್ತದೆ ಎಂದು ಬಲವಾಗಿ ನಂಬಿದ್ದರು. ಮಧ್ಯಕಾಲೀನ ಯುರೋಪಿನ ಇತಿಹಾಸವು ಅನೇಕ ಶತಮಾನಗಳವರೆಗೂ ಪಾದ್ರಿಗಳ ಏಕಸ್ವಾಮ್ಯದಲ್ಲಿತ್ತು. ಅಂದರೆ ಏಕಸ್ವಾಮ್ಯ ಅಂದರೆ ಅವರ ಕಂಟ್ರೋಲ್ ಅಥಾರಿಟಿಯಲ್ಲಿತ್ತು. ಅವರ ಬಿಟ್ಟು ಯಾರೂ ಮಾಡೋಂಗಿರಲಿಲ್ಲ. ನೋಡಿ, ಆವತ್ತಿನ ಕಾಲದಲ್ಲಿ ಯುರೋಪಿನ ಇತಿಹಾಸ ಹಂಗಿತ್ತು. ಇವರು ಜಾತ್ಯತೀತ ಮತ್ತು ಧಾರ್ಮಿಕ ಇತಿಹಾಸಗಳೆರಡನ್ನು ಒಂದು ಸಾಧನವಾಗಿ ಚರ್ಚಿನ ನಂಬಿಕೆಯನ್ನು ಜನಪ್ರಿಯಗೊಳಿಸಲು ಬಳಸಿದರು. ನೆಕ್ಸ್ಟ್ ಬಂದ ಕಾರ್ಲ್ ಮಾರ್ಕ್ಸ್, ಪ್ರಸಿದ್ಧವಾದ ಸಮಾಜವಾದಿ ಚಿಂತಕ, ಇತಿಹಾಸಕಾರ. ಸಮಾಜವಾದ ಪ್ರಬಲವಾಗಿ ರಷ್ಯಾದಲ್ಲಿ ಬೇರೂರಲು ಕಾರಣಕರ್ತನಾದವನು ಇವನೇ. ಕಾರ್ಲ್ ಮಾರ್ಕ್ಸ್ 1818ರಿಂದ 1883ವರೆಗೆ ಇತ್ತು ಅವನ ಕಾಲ. ಕಾರ್ಲ್ ಮಾರ್ಕ್ಸ್ ಒಬ್ಬ ಜರ್ಮನ್ ತತ್ವಜ್ಞಾನಿ. ಜರ್ಮನ್ ದೇಶದಲ್ಲಿ ಹುಡ್ತಾನೆ. ಅರ್ಥಶಾಸ್ತ್ರಜ್ಞ, ಎಕನಾಮಿಕಿಸ್ಟ್ ಅಂತಾರಲ್ಲ ಅದು. ತತ್ವಜ್ಞಾನಿ ಅಂದರೆ ಫಿಲಾಸಫರ್. ಸಮಾಜಶಾಸ್ತ್ರಜ್ಞ, ಸೋಸಿಯಾಲಜಿಸ್ಟು, ಇತಿಹಾಸಕಾರ, ಹಿಸ್ಟೋರಿಯನ್ಸ್, ಪತ್ರಕರ್ತ ಮತ್ತು ಸಮಾಜವಾದಿ ಚಳುವಳಿಗಳ ಬೆಳವಣಿಗೆಯಲ್ಲಿ ಈತನ ಚಿಂತನೆಗಳು ಪ್ರಮುಖ ಪಾತ್ರವಹಿಸಿವೆ. ಈತನನ್ನು ಇತಿಹಾಸದ ಪ್ರಖ್ಯಾತ ಅರ್ಥಶಾಸ್ತ್ರಜ್ಞನೆಂದು ಪರಿಗಣಿಸಲಾಗಿದೆ. ಈತನು ಇತಿಹಾಸವನ್ನು ಹೊಸ ಆರ್ಥಿಕ ದೃಷ್ಟಿಕೋನದಿಂದ ಅರ್ಥೈಸಿ ವ್ಯಾಖ್ಯಾನಿಸಿದನು. ಹಾಗಾದ್ರೆ ಏನಪ್ಪ ಅವನ ಪ್ರಕಾರ ಇತಿಹಾಸ ಅಂದರೆ? ಕಾರ್ಲ್ ಮಾರ್ಕ್ಸನ ಪ್ರಕಾರ ಇತಿಹಾಸವೆಂದರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷ, ಹೋರಾಟ, ಶ್ರೀಮಂತರು ಮತ್ತು ಬಡವರ ನಡುವಿನ ಹೋರಾಟ, ಕಾರ್ಮಿಕರು ಮತ್ತು ಮಾಲೀಕರ ನಡುವಿನ ಹೋರಾಟ, ಬಂಡವಾಳಶಾಹಿಗಳು ಮತ್ತು ಬಂಡವಾಳಶಾಹಿ ಇಲ್ಲದವರ ನಡುವಿನ ಹೋರಾಟ ಅಂತ ಇತಿಹಾಸವನ್ನು ಕರೆದಿದ್ದಾನೆ ಕಾರ್ಲ್ ಮಾರ್ಕ್ಸ್. ಈ ವ್ಯಾಖ್ಯೆಯಲ್ಲಿ ಮಾರ್ಕ್ಸನ್ನು ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷಕ್ಕೆ ಒತ್ತು ನೀಡಿದ್ದಾನೆ. ಅದುವೇ ಬಡವರು ಮತ್ತು ಶ್ರೀಮಂತರ ನಡುವಿನ ಹೋರಾಟ, ಶೋಷಕರು ಮತ್ತು ಶೋಷಿಸಲ್ಪಡುವವರ ನಡುವೆ ನಿರಂತರ ಸಂಘರ್ಷ ನಡೆಯುತ್ತದೆ. ಇದನ್ನು ಮಾರ್ಕ್ಸನ್ನು ವಾದಿಸಿದ್ದಾನೆ. ಈತನ ದಾಸ್ ಕ್ಯಾಪಿಟಲ್ ಮತ್ತು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಎಂಬ 2 ಶ್ರೇಷ್ಠ ಕೃತಿಗಳನ್ನು ರಚಿಸಿದ್ದಾನೆ. ನೆಕ್ಸ್ಟ್ ಬಂದಾಗ ಜೆ.ಬಿ. ಕ್ಯೂರಿನನ್ನು 1860ರಿಂದ 1922ವರೆಗೆ ಜೀವಿಸಿದ್ದ ಇವನು. ಜೆ.ಬಿ. ಕ್ಯೂರಿ ಒಬ್ಬ ಐರಿಷ್ ಇತಿಹಾಸಕಾರ ಮತ್ತು ವಿದ್ವಾಂಸ. ಇವನು ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದಲ್ಲಿ ಆಧುನಿಕ ಇತಿಹಾಸದ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸಿದನು. ಜೆ.ಬಿ. ಕ್ಯೂರಿ ಪ್ರಕಾರ ಇತಿಹಾಸ ಒಂದು ವಿಜ್ಞಾನ, ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ. ಬ್ಯೂರಿಯು ಪ್ರತಿಯೊಬ್ಬ ಇತಿಹಾಸಕಾರನು ಒಬ್ಬ ವಿಜ್ಞಾನಿಯೂ ಆಗಿ ಕಾರ್ಯನಿರ್ವಹಿಸಬೇಕೆಂದು, ನಿರ್ದಿಷ್ಟ ದಾಖಲೆಗಳು ಮತ್ತು ಅಂಕಿಅಂಶಗಳನ್ನು ಸಂಗ್ರಹಿಸಬೇಕೆಂದು ಹೇಳಿದ್ದಾನೆ. ಈತನು ವಿಷಯವನ್ನು ವಿಮರ್ಶಾತ್ಮಕವಾಗಿ ಮೌಲ್ಯಮಾಪನ ಮಾಡಿ ಯಾವುದೇ ಪೂರ್ವಾಗ್ರಹವಿಲ್ಲದೆ ಸತ್ಯವನ್ನು ಹೊರತರಬೇಕೆಂದು ಹೇಳಿದ್ದಾನೆ. ಆದರೆ ಅವಲೋಕನ ಮತ್ತು ಪ್ರಯೋಗ ಇತಿಹಾಸದಲ್ಲಿ ಸಾಧ್ಯವಿಲ್ಲ. ಎಕ್ಸ್ಪೆರಿಮೆಂಟ್ ಮಾಡೋಕ್ಕಾಗತ್ತಾ? ಇತಿಹಾಸದಲ್ಲಿ ಸಾಧ್ಯ ಇಲ್ಲ. ಆದ್ದರಿಂದ ಅಂತೆಯೇ ಇತಿಹಾಸದ ಘಟನೆಗಳನ್ನು ಪುನರ್ನಿರ್ಮಾಣ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ಇತಿಹಾಸ ಪರಿಶುದ್ಧ ವಿಜ್ಞಾನವಲ್ಲ. ಜೆ.ಬಿ. ಬ್ಯೂರಿಯವರು ಹೇಳುವಂತೆ ಇತಿಹಾಸವು ಒಂದು ಪ್ರಾಚೀನ ಕಲೆ ಮತ್ತು ವಿಜ್ಞಾನವಾಗಲು ಹೊರಟಿರುವ ಇತ್ತೀಚಿನ ಆಕಾಂಕ್ಷಿ. ಇತಿಹಾಸಕಾರ ಈ ವಿಷಯವನ್ನು ಪ್ರಸ್ತುತಪಡಿಸುವಲ್ಲಿ ತನ್ನ ಪ್ರತಿಭೆಯನ್ನು ಕ್ರಿಯಾತ್ಮಕವಾದ ರೀತಿಯಲ್ಲಿ ಬಳಸ್ಕೊಳ್ಬೇಕು. ಮತ್ತೊಬ್ಬ ಇತಿಹಾಸಕಾರ ಯಾರಪ್ಪ ಅಂದವನು ಅರ್ನಾಲ್ಡ್ ಟಾಯ್ನ್ಬಿ. ಇವನ ಕಾಲ 1889ರಿಂದ 1975. ಅರ್ನಾಲ್ಡ್ ಟಾಯ್ನ್ಬಿ ಒಬ್ಬ ಬ್ರಿಟಿಷ್ ಇತಿಹಾಸಕಾರ. ಇವನು ಇತಿಹಾಸದ ಪ್ರಾಧ್ಯಾಪಕನಾಗಿ ಲಂಡನ್ ವಿಶ್ವವಿದ್ಯಾನಿಲಯದಲ್ಲಿ ಕಾರ್ಯನಿರ್ವಹಿಸಿದನು. ಧರ್ಮ ಮತ್ತು ಇತಿಹಾಸದ ಕುರಿತಾದ ಅನೇಕ ಕೃತಿಗಳನ್ನು ಇವನು ಬರೆದಿದ್ದಾನೆ. ಇವನ ಪ್ರಸಿದ್ಧ ಕೃತಿ ಎ ಸ್ಟಡಿ ಆಫ್ ಹಿಸ್ಟ್ರಿ 12 ಸಂಪುಟ
ಗಳಲ್ಲಿವೆ. ಇವನು ಜಗತ್ತಿನ 26 ನಾಗರಿಕತೆಗಳನ್ನು ಅಧ್ಯಯನ ಮಾಡಿದ್ದಾನೆ. ಹಬ್ಬ ಗ್ರೇಟು. 26 ನಾಗರಿಕತೆಗಳು, ಸಿವಿಲೈಸೇಷನ್ ಸ್ಟಡಿ ಮಾಡಿದ್ದಾನೆ. ಇವನ ಪ್ರಕಾರ ಇತಿಹಾಸವು ನಾಗರಿಕತೆಗಳ ಏಳು ಬೀಳಿನ ಕತೆ. ಅರ್ನಾಲ್ಡ್ ಟಾಯ್ನ್ಬಿ ಅವರ ಪ್ರಕಾರ, ಅಕಾರ್ಡಿಂಗ್ ಟು ಅರ್ನಾಲ್ಡ್ ಟಾಯ್ನ್ಬಿ, ಈ ಇತಿಹಾಸವು ನಾಗರಿಕತೆಗಳ ಏಳು ಬೀಳಿನ ಕತೆ. ಟಾಯ್ನ್ಬಿ ವಿವರಿಸಿದಂತೆ ಇತಿಹಾಸವು ಮಾನವನ ಅಧ್ಯಯನವಾಗಿದೆ. ಆದರೆ ಇದು ವ್ಯಕ್ತಿಗಳ ಅಧಿಕಾರ ವೈಭವ ಮತ್ತು ಯುದ್ಧಗಳ ಕಥೆಯಲ್ಲ. ಇತಿಹಾಸದಲ್ಲಿ ಮಾನವನಿಗೆ ಮಹತ್ವ ಕೊಡಬೇಕು. ನೋಡಿ, ಮನುಷ್ಯನಿಗೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಟಾಯ್ನ್ಬಿ ಹೇಳ್ತಾರೆ. ಇತಿಹಾಸವು ಜ್ಞಾನದ ಭಂಡಾರ ಮತ್ತು ಸಂಸ್ಕೃತಿ ಮತ್ತು ನಾಗರಿಕತೆಗಳ ಬೆಳವಣಿಗೆಯಲ್ಲಿ ಇವನ ಪಾತ್ರವು ಮಹತ್ವದಾಗಿದೆ ಎಂದು ಟಾಯ್ನ್ಬಿ ವಿವರಿಸಿದ್ದಾನೆ. ಮುಂದೆ ಬಂದಾಗ ಭಾರತದ ಪ್ರಸಿದ್ಧ ಇತಿಹಾಸಕಾರರು ಹಾಗೂ ಭಾರತದ ಪ್ರಥಮ ಮಾಜಿ ಪ್ರಧಾನಿಗಳು ಆದ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಇತಿಹಾಸದ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಇವರ ಕಾಲ 1889ರಿಂದ 1964. ಭಾರತದ ಪ್ರಥಮ ಪ್ರಧಾನಮಂತ್ರಿಯಾಗಿದ್ದ ನೆಹರು ಇತಿಹಾಸದ ಬಗೆಗೆ ಅತೀವ ಆಸಕ್ತಿಯನ್ನು ಹೊಂದಿದ್ದರು. ಅತೀವವಾದ ಆಸಕ್ತಿ, ಬಹಳವಾದ ಇಷ್ಟವಾದ ವಿಷಯವಾಗಿತ್ತು ಇತಿಹಾಸ. ಡಿಸ್ಕವರಿ ಆಫ್ ಇಂಡಿಯಾ ಮತ್ತು ದಿ ಗ್ಲಿಂಪ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಎಂಬ ಪ್ರಸಿದ್ಧ ಕೃತಿಗಳು. ಅವರು ರಾಜಕೀಯ ಬಂದಿಯಾಗಿದ್ದಾಗ ಈ ಎರಡು ಕೃತಿಗಳನ್ನು ಬರೆದಿದ್ದಾರೆ. ಅಂದರೆ ಸೆರೆಮನೆಯಲ್ಲಿ ಜೈಲಲ್ಲಿ ಬರೆದಿದ್ದಾರೆ. ದಿ ಗ್ಲಿಂಪ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿಯು ನೆಹರು ಅವರು ತಮ್ಮ ಮಗಳು ಇಂದಿರಾ ಗಾಂಧಿಯವರಿಗೆ ಬರೆದ ಪತ್ರಗಳ ಸಂಗ್ರಹವಾಗಿದೆ. ತಮ್ಮ ಮಗಳು ಇಂದಿರಾ ಗಾಂಧಿಯವರಿಗೆ ಬರೆದ ಪತ್ರಗಳ ಲೆಟರ್ಸ್ನ ಒಂದು ಸಂಗ್ರಹ ಇದೆ. ಯಾವುದಪ್ಪ ಅಂದರೆ ದಿ ಗ್ಲಿಂಪ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ. ನೆಹರು ಪ್ರಕಾರ ಇತಿಹಾಸ ಅಂದರೆ ಏನಪ್ಪ ಅಂದರೆ, ನೆಹರೂರವರ ಪ್ರಕಾರ ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಸಾಗಿದ ಮಾನವನ ಕಥೆ ಇತಿಹಾಸ. ಅಂದರೆ ಯುಗ ಯುಗಗಳಲ್ಲಿ ಮಾನವನು ಪ್ರತಿ ಹಂತದಲ್ಲೂ ಪ್ರಗತಿ ಹೊಂದಲು ಸಂಘರ್ಷ ಮಾಡಿದ್ದಾನೆ ಎಂದು ನೆಹರು ಅಭಿಪ್ರಾಯಪಟ್ಟಿದ್ದಾರೆ. ಮಾನವನು ನಾಗರಿಕತೆಯ ಉನ್ನತ ಮಟ್ಟವನ್ನು ತಲುಪಲು ಸಂಘರ್ಷ ಹಾಗೂ ಸಾಮರಸ್ಯಗಳೆರಡೂ ಸಹಾಯ ಮಾಡಿವೆ ಎಂದಿದ್ದಾರೆ. ಈ ಅಂಶವನ್ನು 4000 ವರ್ಷಗಳಿಗೂ ಹೆಚ್ಚಿನ ಮಾನವನ ಇತಿಹಾಸದ ಹಿನ್ನೆಲೆಯಲ್ಲಿ ಖಚಿತಪಡಿಸಿಕೊಳ್ಳಲಾಗಿದೆ. ಈ ಮೇಲಿನ ವ್ಯಾಖ್ಯೆಗಳಿಂದ ಇತಿಹಾಸವು ಮಾನವನ ಚಟುವಟಿಕೆಗಳಿಗೆ ಸಂಬಂಧಿಸಿದ್ದಾಗಿದೆ ಎಂದು ಸ್ಪಷ್ಟವಾಗುತ್ತೆ ನಮಗೆಲ್ಲ ಅಲ್ವಾ ಪ್ರಿಯ ವೀಕ್ಷಕರೇ, ವಿದ್ಯಾರ್ಥಿನಿ ಮಿತ್ರರೇ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಪ್ರಾಚೀನ ಘಟನೆಗಳ ವಿವರವಾಗಿದೆ ಮತ್ತು ಮಾನವನನ್ನು ಸರಿಯಾದ ಮಾರ್ಗದಲ್ಲಿ ಮುನ್ನಡೆಸಿದೆ. ಅಂತಿಮವಾಗಿ ಹೇಳಬೇಕೆಂದರೆ ಇತಿಹಾಸವು ಮಾನವನ ಎಲ್ಲ ಮಹತ್ವಪೂರ್ಣ ಚಟುವಟಿಕೆಗಳ ವಿವಿಧ ಆಯಾಮಗಳ ಅಧ್ಯಯನವಾಗಿದೆ. ಕಾಲ ಮತ್ತು ಸ್ಥಳಗಳಿಂದ ಪ್ರತಿಬಂಧಿತವಾಗಿದೆ. ನೋಡಿ, ಇದು ಇತಿಹಾಸದಲ್ಲಿ ಇಷ್ಟು ಒಂದು ಪೀಠಿಕೆ ವ್ಯಾಖ್ಯಾನಗಳನ್ನು ಇತಿಹಾಸಕಾರರು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಇರುವಂಥ ಒಂದು ವಿಡಿಯೋ ಇದಾಗಿದೆ. ವಿಡಿಯೋ ಇಷ್ಟವಾಗಿದೆ ಅಂತ ಭಾವಿಸ್ಕೋತೀನಿ. ಎಲ್ಲರೂ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ವಿಜು ಸ್ಮಾರ್ಟ್ 19 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಇತಿಹಾಸದ ಬಗ್ಗೆ ಜ್ಞಾನವನ್ನು ಬೆಳೆಸ್ಕೊಳ್ಳಿ. ಇತಿಹಾಸವನ್ನು ನೀವು ಕಲ್ತ್ಕೊಂಡ್ರೆ ಮುಂದೆ ದೇಶದ ಭವಿಷ್ಯವನ್ನು ಕಟ್ಬೋದು, ಉತ್ತಮವಾದ ನಾಗರಿಕರಾಗ್ಬೋದು, ಉತ್ತಮವಾದ ಪ್ರಗತಿ ಹೊಂದಲು ಸಾಧ್ಯವಾಗ್ತದೆ ಇತಿಹಾಸದಿಂದ. ಇದನ್ನು ಕಡೆಗಣಿಸಬಾರ್ದು. ಇತಿಹಾಸದಿಂದ ದೊಡ್ಡ ದೊಡ್ಡ ವ್ಯಕ್ತಿಗಳ ಚರಿತ್ರೆಗಳನ್ನು ಓದಿ ತಿಳ್ಕೊಳ್ಳಿ. ಶುಭವಾಗಲಿ. ಈ ವಿಡಿಯೋವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ.